ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ ವಯಸ್ಸು 50 ನೋಡಿದ್ರೆ 30 ಅಂಕ ಅಂತಾಳ. ಎಷ್ಟು ಸುಂದರತೆ ಐತ್ರಿ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರದು. ದೇವರ ಕೊಟ್ಟ ಸುಂದರತನ. ಯಾಕಂದರೆ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ 50 ವಯಸ್ಸಿನ ಮೊನ್ನೆ ಒಂದು ಹುಟ್ಟಹಬ್ಬ ಆಚರಣೆ ಮಾಡ್ಕೊಂಡಳು. ಭಾಳ ಖುಷಿ ಅನಿಸ್ತು. ಎಲ್ಲೆಲ್ಲಿಂದೋ ಜನ ಬಂದರು. ಅದರಲ್ಲಿ ಪ್ರಮುಖ ಪ್ರಾತಿನಿಧ್ಯತೆ ಕೊಟ್ಟಂಥ ಈ ಹೆಣ್ಮಗಳಿಗೆ ನಾವು ಭಾಳ ಲೈಕ್ ಮಾಡ್ತೀವಿ. ಯಾಕಂದ್ರೆ ತನ್ನ ಕ್ಷೇತ್ರದ ಜನತೆಯಿಂದ ಶುಭಾಶಯ ತೆಗೆದುಕೊಂಡಳು. ಕ್ಷೇತ್ರದ ಜನತೆಯೇ ನನಗೆ ದೇವರು, ಕ್ಷೇತ್ರದ ಜನತೆಯೇ ನನಗೆ ಇವತ್ತು ವಿಧಾನಸೌಧದಂಥ ಉನ್ನತ ಸ್ಥಾನಕ್ಕೆ ಕಳಿಸಿದರು. ಅವರಿಗೆ ನಾನು ಯಾವಾಗಲೂ ಚಿರಋಣಿ ಅಂತಾಳ ಅದೇ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕ. ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಬಾಯಾಗ ಯಾವಾಗಲೂ ನೋಡ್ರಿ ಯಾವುದೋ ಅವಾಚಾಗಲಿ ದ್ವೇಷ ಆಗಲಿ ಭಾಷಣ ಇರೋದಿಲ್ಲ. ಸಮಂಜಸವಾಗಿ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಚಂದ ಮಾತಾಡ್ತಾಳ. ಯಾರಿಗೂ ನೋವಾಗುವಂಗೆ ಮಾತಾಡುವುದಿಲ್ಲ. ಅದರಂತೆ ತನ್ನ ಪಡೆ ತಯಾರು ಮಾಡ್ಯಾಳ, ತಮ್ಮನ ಸಹಿತ ತಯಾರು ಮಾಡ್ಯಾಳ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಇದೇ ಈಗ ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಏನಾದರೂ ಕರ್ನಾಟಕ ರಾಜ್ಯದ ಮತ್ತು ದೇಶದ ಹೈಕಮಾಂಡ್ ಆದೇಶ ಮಾಡಿತಂದ್ರೆ ಡಿ.ಕೆ. ಶಿವಕುಮಾರ್ಗೊಂದು ಆಪ್ಷನ್ ಇಡ್ತಾರ್ರಿ. ಭಾಳ ಕೂಲಂಕುಷವಾಗಿ ಕೇಳಬೇಕು. ಇವತ್ತು ಇದು ದೆಹಲಿಯಲ್ಲಿ ನಡೆದಿರುವ ಚರ್ಚೆ. ಎಲ್ಲ ಶಾಸಕರು ಡಿ.ಕೆ. ಶಿವಕುಮಾರ್ ಆಗಬಾರದು, ಡಿ.ಕೆ. ಶಿವಕುಮಾರ್ನ ಕರೆದು ಕೇಳ್ರಿ. ಡಿ.ಕೆ. ಶಿವಕುಮಾರ್ನ ಪರವಾಗಿ ಯಾರಿಗಾದರೂ ಬೊಟ್ಟು ಮಾಡಿ ತೋರಿಸಿದ್ರೆ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂದ ದೆಹಲಿ ಹೈಕಮಾಂಡ್ ಹೇಳಿದಾಗ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ ಗೊತ್ತೈತೇನ್ರಿ? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ದ ಹೆಸರು ಸೂಚನೆ ಮಾಡ್ತಾನೆ ಡಿ.ಕೆ. ಶಿವಕುಮಾರ್. ಆ ಗದಿಗೆ ಏರುವ ಸಲುವಾಗಿ ಈಗ ಕಾಲಚಕ್ರ ಬದಲಾಗುವ ಇದೈತಿ. ಈ ಹೆಣ್ಮಗಳು ರಾಜ್ಯ ಆಳತಾಳಂತ ನಾನು ಕಳೆದ 2 ವರ್ಷದಿಂದ ಭವಿಷ್ಯ ಹೇಳಿದ್ನಿ. ಸಮೀಪ ಬರಾಕತೈತಿ. ಅದರ ಸಲುವಾಗಿ ಭಾಳ ಪ್ರತಿ ಹೆಜ್ಜೆ ಸಹಿತ ಎಚ್ಚರದಿಂದ ಇವತ್ತು ಕಾರ್ಯನಿರ್ವಹಿಸಾಕತ್ತಾಳ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್. ಹಿಂದೆ ಮುಂದೆ ನೋಡಾಕತ್ತಾಳ, ಮುಂದಿನ ಹೆಜ್ಜೆ ಹಿಂದೆ ಹಾಕಾಕತ್ತಾಳ, ಹಿಂದಿನ ಹೆಜ್ಜೆ ಮುಂದೆ ಹಾಕಾಕತ್ತಾಳ. ಅಕ್ಕಪಕ್ಕದಲ್ಲಿಯೂ ಸಹಿತ ಭಾಳ ಜಾಗರೂಕತೆಯಿಂದ ನೋಡಾಕತ್ತಾಳ. ಯಾಕಂದರೆ ರಾಜಕಾರಣದಲ್ಲಿ ಡ್ಯಾಮೇಜ್ ಮಾಡೋರು ಭಾಳ ಇರ್ತಾರೆ, ಶತ್ರುಗಳು ಭಾಳ ಇರ್ತಾರೆ. ಭಾಳ ತುಳ್ಯಾಕ ಪ್ರಯತ್ನ ಪಟ್ಲು ಇದೆ ಅನೇಕ ಜನರು ಈ ಲಕ್ಷ್ಮೀ ಹೆಬ್ಬಾಳ್ಕರನ್ನು. ಆದರೆ ಎತ್ತರಕ್ಕೆ ಬೆಳೆದಳು. ನಾನು ಗ್ರಾಮೀಣ ಭಾಗದಲ್ಲಿ ಅಡ್ಡಾಡಿ ನೋಡಿದಾಗ ಪ್ರತಿ ಗ್ರಾಮದಲ್ಲಿಯೂ ಸಹಿತ ಇಷ್ಟೊಂದು ಸಂತೃಪ್ತಿಯಿಂದ ಜೀವನ ಬದುಕು ಸಾಗಾಕತ್ತಾರ. ಎಲ್ಲರಿಗೂ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ನೂರಾರು ಕೋಟಿ ರೂಪಾಯಿ ತಂದು ಅಲ್ಲಿ ಪ್ರತಿಯೊಂದು ಬ್ರಿಡ್ಜು ರಸ್ತೆ ಇವತ್ತು ಕಾಮಗಾರಿಗಳನ್ನು ಮಾಡಿದ ನೋಡಿದರೆ ಆದರ್ಶ ಸುಂದರ ಗ್ರಾಮೀಣ ಕ್ಷೇತ್ರ ಇವತ್ತು ನೋಡಬೇಕು. ಯಮಕನಮಡಿ ಬಿಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರದ ಗ್ರಾಮೀಣ ಭಾಗ ನೋಡಬೇಕು. ಯಮಕನಮಡಿ ಗುಡ್ಡಗಾಡ ಪ್ರದೇಶಗಳು ಎಲ್ಲವೂ ಇವತ್ತು ರಸ್ತೆಮಯ ಆಗ್ಯಾವ, ಡಾಂಬರೀಕರಣ ಆಗ್ಯಾವ. ಅದೇ ರೀತಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಒಮ್ಮೆ ನೋಡಕ್ಕೆ ಹೋಗ್ರಿ ಗಾರ್ಡನ್ ಗತೆ ಕಾಣ್ತೈತಿ. ಅಲ್ಲಿರುವಂಥ ಪುಣ್ಯವಂತ ಜನರು ಸಹಿತ ಇವತ್ತು ಲಕ್ಷ್ಮೀ ತಾಯಿನ ನೆನೆಸಾಕತ್ತಾರ. ಎಷ್ಟೊಂದು ಉಡುಗೊರೆಯೊಂದಿಗೆ ಆತುರದೊಂದಿಗೆ ಹೃದಯವಂತಿಕೆಯಿಂದ ಹೋಗಿ ಆಶೀರ್ವಾದ ಮಾಡಿ ಬಂದರು. ಅಕ್ಕ ನಿನಗೆ 50 ವಯಸ್ಸು ಮೇಲೆ ದಾಟಬಾರ್ದು, ನೀ ಹಿಂಗೆ ಇರಬೇಕು. ವಯಸ್ಸು 100 ಆದರೂ ಸಹಿತ ನೀ 50 ರಂಗ ಬದುಕಬೇಕು, 50ರಂತೆ ನಿಮಗೆ ಶಕ್ತಿ ಇರಬೇಕು ನಿನಗೆ ಅಕ್ಕ ಅಂತೇಳಿ ಆಶೀರ್ವಾದ ಮಾಡಿರು. ಸರ್ವಧರ್ಮದವರು ಬಂದ್ರಿ, ಬುರ್ಕಾ ಹಾಕೊಂಡವ್ರು ಬಂದರು, ಹಿಂದೂ ಮಂದಿ ಬಂದರು, ಮರಾಠ ಜನರು ಬಂದರು, ಎಲ್ಲ ಜಾತಿ ಧರ್ಮದವರು ಬಂದು ಇವತ್ತು ಇದೇ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಾರ. ಈ ಹೆಣ್ಮಗಳ ಬೆಳೀತಾಳಂತೇಳಿ ನಾ ಮೊದಲು ಹೇಳಿದ್ನಿ. ಈಗ ಕಾಲ ಪಕ್ವಾಗತೈತಿ, ಬರಾಕತೈತಿ ಸಮೀಪ. ದಕ್ಷಿಣ ಭಾರತದಲ್ಲಿ ಜಯಲಲಿತಾ ಬಿಟ್ರನ್ನ ಯಾರು ಮುಖ್ಯಮಂತ್ರಿ ಆಗಿದ್ರು? ಉತ್ತರ ಭಾರತದಲ್ಲಿ ಅನೇಕರು ಮಾಯಾವತಿ, ಮಮತಾ ದೀದಿ ಮತ್ತು ಶೀಲಾ ದೀಕ್ಷಿತ್ ನಂತವರಾದರು, ವಸುಂಧರಾ ರಾಜೇನ್ ಅಂತವರಾದರು, ಅನೇಕರು ಆಗ್ಯಾರ ಆ ಕಡೆ. ಆದರೆ ದಕ್ಷಿಣ ಭಾರತದಲ್ಲಿ 2ನೇ ಮಹಿಳೆ ಆಗಬೇಕಾದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ನ ಹಣೆ ಬರದಾಗ ಬರದೈತಿ. ಅದು ಕಡಕ ಜವಾರಿ ಕಾಕ ಯಾತನ ಕೇಳ್ರಿ. ಅಲ್ಲಿರುವಂಥ ಸಿಬ್ಬಂದಿ ವರ್ಗ ನೋಡ್ರಿ ಎಷ್ಟೊಂದು ನಯವಿನಯದಿಂದ ಕರೆದುಕೊಂಡಿಸ್ತಾರ. ಬೆಳಗಾಂಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, 7 ಕ್ವಾರ್ಟರ್ಸ್ ಮನೆಗೆ ಹೋಗ್ರಿ, ಅವ್ರು ಇರಲಿ ಬಿಡಲಿ ನಿಮಗೆ ಆತಿಥ್ಯ ಎಷ್ಟು ಕೊಡ್ತಾರ. ಇದು ಭಾಳ ಇಂಪಾರ್ಟೆಂಟು. ಅತಿಥಿ ದೇವೋಭವ, ಕಾಯಕವೇ ಕೈಲಾಸ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ರಾಜಕಾರಣದಾಗ ಒಂದು ಹೆಣ್ಮಗಳ ಅಡಿಗೆ ಮನೆಯಾಗಿರಾಕಿ ಹೆಣ್ಮಗಳ ಇವತ್ತು ಮೈದಾನಕ್ಕೆ ಬಂದಾಳಂದ್ರೆ ಆಕಿಗೆ ಶಕ್ತಿ ತುಂಬಕಲ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಭವಿಷ್ಯ ಬಹಳ ಒಳ್ಳೇದೈತಿ. ಆಕಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಇಂದಿಲ್ಲ ನಾಳೆ ರಾಜ್ಯದ ಚುಕ್ಕಾಣಿ ಹಿಡಿತಾಳ. ಇದೇ ಕೆಲವೇ ದಿನಗಳಲ್ಲಿ ಆ ಕನಸು ನನಸು ಮಾಡುವ ಸಲುವಾಗಿ ನೀವು ಜನ ಎಲ್ಲ ನೋಡ್ತೀರಿ ಆ ಪ್ರಮಾಣ ವಚನದ ಸನ್ನಿವೇಶ. ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 50 ವಯಸ್ಸಿನಾಗ 50 ಇರಲಿ, ವಯಸ್ಸು ಹೆಚ್ಚಾಕೋತ ಹೋದ್ರೂ ಪರವಾಗಿಲ್ಲ. 50ನೇ ವಯಸ್ಸಿನಾಗ ಅದೇ ಶಕ್ತಿಯುತವಾಗಿ ಭಾರ ತಿರುಗಾಡಿ ಕೆಲಸ ಮಾಡಲಿ, ಅಭಿವೃದ್ಧಿ ಜನರ ತೊಂದರೆಗಳನ್ನ ನಿವಾರಣೆ ಮಾಡಲಿ, ಆಸ್ಪತ್ರೆಗಳನ್ನ
ಮಾಡಕತ್ತಾಳ. ಅನೇಕ ರೀತಿಯ ಜ್ವಲಂತ ಸಮಸ್ಯೆಗಳಾದ ಕುಡಿಯುವ ನೀರು, ಶಿಕ್ಷಣಕ್ಕೆ ಪ್ರಾತಿನಿಧ್ಯತೆ ಕೊಟ್ಟಾಳ. ಸಣ್ಣ ಮಕ್ಕಳ ಅಂಗನವಾಡಿಗಳಲ್ಲಿ ಎಲ್ಲ ಸವಲತ್ತು ಸಿಗುವಂಗ ಮಾಡಕತ್ತಾಳ. ವಿಕಲಚೇತನರಿಗೆ ಅನೇಕ ಸಲಕರಣೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಮಿಂಚುತ್ತಿರುವ ಮಹಿಳಾ ಮಂತ್ರಿ ಅಂದರೆ ಅವಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ರಿ. ಮುದ್ದಿನ ಮಗ ಒಬ್ಬದಾನ್ರಿ ಮರ್ನಾಲ್, ಅವನು ಚಿಗರಾಕತ್ತಾನ. ಇನ್ನು ಅವನದೇನು ಭವಿಷ್ಯ ಐತಿ ಮುಂದೆ ಹೇಳ್ತೀನಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ದ 2 ಸಣ್ಣ ವಿಡಿಯೋ ಹಾಕ್ತಾನೆ ನೋಡ್ರಿ ಜಲಕ. ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಣಣಿ. ದೈವ ಗೆದ್ದ ಮುನಿ, ಜೀವ ಕಾಯೋದಣಿ, ಮಣ್ಣಿನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಬರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ, ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಣಣಿ. ದೈವ ಗೆದ್ದ ಮುನಿ, ಜೀವ ಕಾಯೋದಣಿ, ಮಣ್ಣಿನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಬರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ,